ಕೂಡ ಲಭ್ಯ. ಪೇಟೆಂಟ್ ಪಡೆದ ತಂತ್ರಜ್ಞಾನ ನೆಕ್ಸ್ಟ್ ಜೆನ್ ಲೈಫ್. ವೀಕ್ಷಕರೇ, ಈಗ ಅರೇಕಾ ಬಾಯ್ಲರ್ ಡ್ರೈಯರ್ ಆ್ಯಡ್ ನೋಡಿದರೆ ಇವ್ರನ್ನ ನಾವು ಟೆಕ್ನಾಲಜಿ ಭಾಳ ಚೆನ್ನಾಗಿದೆ. ಆದರೆ ಇವರು ಏನೋ ಕಾರಣಕ್ಕೆ ಇವ್ರು ಬೇರೆ ಏನೋ ಕಂಪ್ನಿಗೆ ವರ್ಕ್ ಮಾಡ್ತಾರೆ, ಹಿಂಗೇನೋ ಕಾರಣಕ್ಕೆ ಸರಿಯಾಗಿ ಕನೆಕ್ಟ್ ಆಗಿರಲಿಲ್ಲ. ಹೋದ ವರ್ಷ ನಾವು ಟ್ರೈ ಮಾಡಿದ್ರೂ ನಮಗೆ ನಮ್ಮ ಗಾಳಕ್ಕೆ ಸಿಗಲಿಲ್ಲ. ಇಲ್ಲಿ ನಮಗೆ ಒಂದು ಅಡ್ವರ್ಟೈಸ್ಮೆಂಟ್ ಬೇಕು ಹೇಳೋದು ಜೊತೆಗೆ ಸರ್ವಿಸ್ ಬೇಕು, ಜನರಿಗೆ ಸರ್ವಿಸ್ ಬೇಕು, ಒಳ್ಳೆ ಟೆಕ್ನಾಲಜಿ. ಇದರಲ್ಲಿ ಏನಂದರೆ ಅಡಿಕೆಯನ್ನು ನಾರ್ಮಲಿ ಬೇಯಿಸುವಾಗ ನಿಮಗೆ ಗೊತ್ತು, ಕಟ್ಟಿಗೆ ಒಲೆ ಮಾಡ್ಕೊಂಡು ಬೇಯಿಸ್ತಾರೆ. ಅದು ಒಂದು ಕಟ್ಟಿಗೆ ಖರ್ಚಾಗ್ತದೆ, ಭಾಳ ಟೈಮ್ ಬೇಕು, 8-10 ತಾಸು ಬೇಕು. ಆಮೇಲೆ ಅಡಿಕೆ ಬೆಳೆಸಿದವ್ರೆ, ಬೇಯಿಸಿದವ್ರೆ, ಎಲ್ಲ ಮಾಡಿದವ್ರೆ. ಜೊತೆಗೆ ಏನು ಕೇಳಿದರೆ ಅದನ್ನ ಒಣಗಿಸೋಕ್ಕೆ ಹೋದರೆ 6 ದಿನ ಬೇಕು. ಈಗಂತೂ ಯಾವಾಗ ಮಳೆ ಬರ್ತದೆ, ಯಾವಾಗ ಮೋಡ ಬರ್ತದೆ ಹೇಳೋದು ಗೊತ್ತಿಲ್ಲ. ಅಥವಾ ಈಗ ಭಾಳಷ್ಟು ಈ ಬಯಲುಸೀಮೆನೆಲ್ಲ ಈಗಾಗಲೇ ಸುಮಾರು ಒಂದು 70% ಕೊಯ್ಲು ಮುಗಿದೋಯ್ತು. ಸೊ ಇಂಥೆಲ್ಲ ಪರಿಸ್ಥಿತಿಯಲ್ಲಿ ಇವರದ್ದು ಕರೆಂಟ್ ಮೇಲೆ ನಡೀತದೆ. 1 ತಾಸಿಗೆ ಸರಾಸರಿ 3 ಯೂನಿಟ್ ಬೇಕು ಅಂತ ಹೇಳಿದರು. ಬೇರೆ ಬೇರೆ ಸೈಜಿಂದು ಇರುತ್ತೆ ಡ್ರೈಯರು. ಇದನ್ನು ಅವರು ಪೂರ್ತಿ ಟೆಕ್ನಾಲಜಿ ಏನು ಅಂತ ಹೇಳೋದಿಲ್ಲ. ಈಗ ಮೊನ್ನೆ ಕಾರ್ಯಕ್ರಮ ಕೊಟ್ಟಿವಿ, 2 ಕಾರ್ಯಕ್ರಮ ಕೊಟ್ಟಿವಿ. ಸೊ ಇಲ್ಲೇನು ಕೇಳಿದರೆ ಹಾಕಿದರೆ ಒಂದು 2-3 ತಾಸಿಗೆ ಒಣಗೋಗ್ತದೆ. 60-70% ಒಣಗ್ತದೆ. ಆಮೇಲೆ 2 ಬಿಸಿಲಿಗೆ ಹಾಕಿಬಿಟ್ರೆ ಪಕ್ಕ ಆಗ್ತದೆ. ಇದರಲ್ಲಿ ಗುಣಮಟ್ಟದಲ್ಲಿ ಏನೂ ಬದಲಾವಣೆ ಆಗೋದಿಲ್ಲ. ಅಂದರೆ ಅಡಿಕೆ ಬೆಳ್ಳಗೆ ಬರ್ತದೆ ಆಮೇಲೆ ಇನ್ನೊಂದು ತೀರಾ ಟೆಂಪ್ರೇಚರ್ ಹೆಚ್ಚಾಗಿ ನಾವು ಅಸ್ತ್ರ ಡ್ರೈಯರ್ನೆಲ್ಲ ಆಗ್ತಿತ್ತು, ಒಂದು ಸ್ಟ್ಯಾಂಡರ್ಡೈಸ್ ಆಗುವಲ್ಲಿವರೆಗೆ. ಹೊರಗಿನ ಕೋಟು ಒಣಗೋಗ್ತದೆ ಮೇಲೆ ನೋಡಿದರೆ, ಅದನ್ನ ಕಟ್ ಮಾಡಿದರೆ ಒಳಗೆ ಹಸಿ ಇರ್ತದೆ, ಅದು ಆಮೇಲೆ ಹಾಳಾಗ್ತದೆ. ಜೊತೆಗೆ ವ್ಯಾಪಾರಸ್ಥರು ಒಪ್ಪೋದಿಲ್ಲ. ಅಂದರೆ ಇದು ನಿಧಾನವಾಗಿ ಯೂನಿಫಾರ್ಮ್ ಆಗಿ ಒಳಗಿನ ಕೋರ್ನವರೆಗೆ ಅದು ಒಣಗಬೇಕು. ಇದೆಲ್ಲದನ್ನು ಕೇರ್ ತಗೊಂಡು ಮಾಡಿದ್ದಾರೆ. ಫಸ್ಟ್ ಕ್ಲಾಸ್ ಗುಣಮಟ್ಟ ಬರುತ್ತೆ. 4-5 ವರ್ಷದಿಂದ ಮಾಡ್ತಾಯಿದ್ದಾರೆ. ಈಗ ಪಕ್ಕ ಕಮರ್ಷಿಯಲಿ ಬಂದಿದ್ದಾರೆ. ಅವರಿಗೆ ನಾವು 2 ನಂಬರ್ ಕೊಟ್ಟಿದ್ದೀವಿ. ಅವರು ಪಾರ್ಟಿ ಅಷ್ಟು ಸುಲಭ ತೆಗೆಯೋದಿಲ್ಲ, ನಮ್ಮ ಫೋನೇ ತೆಗೆಯೋದಿಲ್ಲ, ಹಂಗಾಗಿದೆ. ಆದರೆ ಇಲ್ಲ ತೆಗಿತೀವಿ ಸರ್, ಹಾಗೇನಿಲ್ಲ, ವಾಪಸ್ ತಗೋತೀವಿ ಅಂತೆಲ್ಲ ಹೇಳಿದ್ದಾರೆ. ಟೆಕ್ನಾಲಜಿ ಅದ್ಭುತವಾಗಿದೆ. ಮನುಷ್ಯ ಭಾಳ ಬುದ್ಧಿವಂತ. ಅವರು ಫೋನ್ ತೆಗೆದಿಲ್ಲ ಅಂದರೆ ತಕ್ಷಣ ನಮಗೆ ಹೇಳಿ, ನಾವಿದ್ದು ನಮ್ಮದು ಒಂದು ನೇರ ಕನೆಕ್ಟ್ ಇರುತ್ತೆ, ನಾವು ಇವ್ರಿಗೆ ಕಾಲ್ ಮಾಡಿರಿ ವಾಪಸ್ ಅಂತೇಳಿ ಹೇಳ್ತೀನಿ ಇದರಲ್ಲಿ. ಸೊ ಹಾಗಾಗಿ ಇನ್ನೊಂದು ಮಜಾ ಅಂದರೆ ಕಲರ್ನಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ, ಗುಣಮಟ್ಟ ಚೆನ್ನಾಗಿದೆ. 3% ತೂಕ ಹೆಚ್ಚಿಗೆ ಬರುತ್ತೆ. ನಾನು ಮೊದಲೇ ಒಪ್ಪಲಿಲ್ಲ, ಹೆಂಗಿರಿ ಜಸ್ಟಿಫೈ ಮಾಡಿ ನನಗೆ ಹೆಂಗಾಗ್ತದೆ ಏನಂದರೆ, ನಾವು ನೀರಲ್ಲಿ ಬೇಯಿಸಿದಾಗ ಅದ್ರ ಒಳಗಿನ ಚೊಗುರು, ನಾವು ಮಲೆನಾಡವ್ರು ಚೊಗುರು ಅಂತ ಹೇಳ್ತೀವಿ, ಬಯಲುಸೀಮೆನವರು ಅಡಿಕೆ ಹಾಲು ಅಂತ ಹೇಳ್ತಾರೆ, ಅದು ಪೂರ್ತಿ ಡ್ರೈನ್ ಆಗಿ ಹೋಗ್ತದೆ. ಅದನ್ನು ಇವೊಂದು ಕಾನ್ಸಂಟ್ರೇಟ್ ಮಾಡಿ ಮಾರೋದು, ಬಟ್ಟೆಗೆ ಬಣ್ಣ ಹಾಕೋದಕ್ಕೆ, ಲೆದರ್ ಟ್ಯಾನಿಂಗ್ ಏನಕ್ಕೆ ಹೋಗ್ತದೆ. ಅದು ಇವನು ಪುಡಿ ಮಾಡಿ ಹೊರದೇಶಕ್ಕೆ ರಫ್ತು ಮಾಡಿದ್ದಾರೆ, ನ್ಯಾಚುರಲ್ ಡೈ ಅಂಥೇಳಿ. ಅದು ಪೂರ್ತಿ ಹೋಗ್ತದೆ ನಾವು ಕನ್ವೆನ್ಷನಲ್ಲಿ ಬೇಯಿಸಿದಾಗ. ಇಲ್ಲಿ ಹಂಗೆ ಹೋಗೋದಿಲ್ಲ. ಇದಕ್ಕೆ ಮತ್ತೆ ಇನ್ನೊಂದು ವಿಶೇಷ ಅಂದರೆ ನೀರು ಬೇಡ. ಇವ್ರು ಹಸಿ ಅಡಿಕೆ ಹೇಗೂ ಇರ್ತಲ್ಲ, ಅದ್ರೊಳಗೆ ನೀರು ಇರ್ತದಲ್ಲ, ಅದನ್ನ ಹಂಗೆ ಹಾಕ್ಬಿಡೋದು. ಆವಾಗ ಆ ಚೊಗುರು ಹೊರಗೆ ಹೋಗಿದ್ದಕ್ಕೆ ಅದು ತೂಕ ಇಲ್ಲಿ ಕೂಡಿ ಬರ್ತದೆ. ಹಾಗೆ ಟೇಸ್ಟಲ್ಲಿ ಆಗಲಿ ಏನೂ ವ್ಯತ್ಯಾಸ ಇಲ್ಲ. ಹೀಗಾಗಿ ಇವ್ರದ್ದು 3% ಅಡಿಕೆನಲ್ಲಿ 3% ಏನು ತೀರಾ ಸಣ್ಣದೇನಲ್ಲ. ಇಂಥ ಕ್ವಿಂಟಲಿಗೆ 3 kg ಹೆಚ್ಚಿಗೆ ಬಂದರೆ ಅಲ್ಲೇನೋ ನೀವು ಮಾಡಿದ ಕೆಲಸದ ದುಡ್ಡು ಉಳೀತದೆ. ಜೊತೆಗೆ ಗುಣಮಟ್ಟ ಫಸ್ಟ್ ಕ್ಲಾಸು. ಮತ್ತು ಒಂದು ದಿನಕ್ಕೆ ನಿಮ್ಮದು ಎಲ್ಲ 3 ಬ್ಯಾಚಲ್ಲಿ ಆರಾಮ್ಸೆ ಒಣಗಿಸ್ಬೋದು. ವಿಶೇಷವಾಗಿ ಚೇಣಿ ಮಾಡೋರು, ಏನು ಗುತ್ತಿಗೆ ತೊಗೊಂಡು ಮಾಡ್ತಾರೆ, ಅವರಿಗೆಲ್ಲ ಬೆಸ್ಟು. ಅಥವಾ ಈಗೆಲ್ಲ ಸೆಂಟರ್ಸ್ ಬಂದಿದೆ ಅಡಿಕೆ ಸುಲಿದು ಕೊಡೋರು, ಅದು ಸ್ಪೆಷಲೈಸೇಷನ್ನು. ರೈತರ ಅಡಿಕೆ ತರ್ತಾರೆ, ಅಲ್ಲಿ ಸುಲಿಸಿ ರೆಡಿ ಮಾಡ್ಕೊಂಡು ಜಾಬ್ ವರ್ಕ್, ಅವರಿಗೆಲ್ಲ ಬಂಗಾರ ಇದು. ಈಗಲೂ ಸಾಕಷ್ಟು ಕಡೆ ಹೋಗಿದೆ. ಹಾಗಾಗಿ ಅರೇಕಾ ಡ್ರೈಯರ್, ಬಾಯ್ಲರ್ ಡ್ರೈಯರ್ ಆಯಿತಾ. ಇನ್ನೊಂದು ಏನು ಕೇಳಿದ್ರೆ, ಇದು ಆ್ಯಕ್ಚುಲಿ ಬಾಯ್ಲ್ ಮಾಡೋದಲ್ಲ, ಇದು ಒಂಥರ ಬೇಯಿಸೋದು ಆಯಿತಾ, ಕುಕ್ಕಿಂಗ್ ಅಂತ ಹೇಳಬೇಕು. ಅಡಿಕೆ ಕುಕ್ಕಿಂಗ್ ಡ್ರೈಯರ್ ಅಂತ ಹೇಳಬೇಕು. ಆಮೇಲೆ ಒಂದು ಮಟ್ಟಕ್ಕೆ ಒಣಗಿಸಿಕೊಡುತ್ತೆ. ಇನ್ನೊಂದು ಇದೇ ಟೆಕ್ನಾಲಜಿ ಎಲ್ಲ ಸ್ವಲ್ಪ ಬೇರೆ, ಯೂನಿವರ್ಸಲ್ ಡ್ರೈಯರ್ ಮಾಡಿದ್ದಾರೆ. ನಾವು ಈಗ ಕೋಕೋ ಬೀಜ ಮಳೆಗಾಲದಲ್ಲಿ ಬರೋದು, ವಿಶೇಷವಾಗಿ ಜಾಯಿಕಾಯಿ, ಏಲಕ್ಕಿ ಅಥವಾ ಮಳೆಗಾಲದಲ್ಲಿ ಬರುವಂಥ ಯಾವುದೇ ಉತ್ಪನ್ನಗಳನ್ನು, ದುಬಾರಿ ಉತ್ಪನ್ನಗಳನ್ನು ಒಣಗಿಸೋಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ. ಎಲೆಕ್ಟ್ರಿಕಲ್ ಡ್ರೈಯರು ಅದೆಲ್ಲ ಒಂದು ಸ್ಟ್ಯಾಂಡರ್ಡ್ ಇಲ್ಲ. ಅದು ಇಂಡಸ್ಟ್ರಿಯಲ್ ಪರ್ಪಸ್ಸಿಂದ ಇದಕ್ಕೆ ಮಾಡೋಕ್ಕೆ ಹೋಗಿ ಇಲ್ಲಿ, ಏಕೆಂದರೆ ಟೆಂಪರೇಚರ್ ಅಂತಿಂಥದ್ದು ಸ್ಟ್ಯಾಂಡರ್ಡೈಸ್ ಯಾರು ಮಾಡಬೇಕು, ಕಂಟ್ರೋಲಿಂಗ್ ವ್ಯವಸ್ಥೆ ಇರಬೇಕು. ಬೇರೆ ಬೇರೆ ಉತ್ಪನ್ನಕ್ಕೆ ಬೇರೆ ಬೇರೆ. ಅದು ಎಗ್ರಿಕಲ್ಚರ್ನಲ್ಲಿ ಎಲೆಕ್ಟ್ರಿಕಲ್ ಡ್ರೈಯರನ್ನು ಅಷ್ಟು ವ್ಯವಸ್ಥಿತವಾಗಿ ಮಾಡಿದವರಿಲ್ಲ, ಇಂಡೈರೆಕ್ಟ್ ಆಗಿದೆ. ಈ ಕಾಫಿ ಡ್ರೈಯರು ಬಿಸಿ ಗಾಳಿ ಬಿಟ್ಟು ಮಾಡೋದು, ಬೆಂಕಿ ಹಾಕಿ, ಅದು ತೀರಾ ದೊಡ್ಡ ಪ್ರಮಾಣದ್ದು. ಇವರು ಕೂಡ ಬಿಸಿ ಗಾಳಿ ಹಾಯಿಸಿನೇ ಡ್ರೈವ್ ಮಾಡುವಂಥ ಸಿಸ್ಟಮ್ ಮಾಡಿದ್ದಾರೆ. ಎಲ್ಲದಕ್ಕೂ ಯೂನಿವರ್ಸಲ್, ಅದಕ್ಕೆ ಹೆಸರಿಟ್ಟಿದ್ದಾರೆ, ಎಲ್ಲದಕ್ಕೂ ಬರ್ತದೆ. ನಾವು ಹುಡುಕ್ತಾ ಇದ್ವಿ ಸಾಕಷ್ಟು. ಅದನ್ನೇ ರೆಫರ್ ಮಾಡೋಕ್ಕೆ ಬೇಕಂದರೆ ಅಸ್ತ್ರ ಡ್ರೈಯರ್ ಇತ್ತು, ಅದೆಲ್ಲ ಹಳೆತಾಯ್ತು. ಈಗ ಯಾರೂ ಅದನ್ನು ಕಟ್ಟೋರಿಲ್ಲ, ಟೆಕ್ನಾಲಜಿ ಅಪ್ಡೇಟ್ ಆಗಲಿಲ್ಲ. ಅದು ಮಲೆನಾಡು ಬಿಟ್ಟು ಬೇರೆ ಕಡೆ ಅಸ್ತ್ರ ಡ್ರೈಯರ್ ಇಲ್ಲ. ನಾವು ಹಂಗೇಳಿ ಅಸ್ತ್ರ ಡ್ರೈಯರನ್ನು ಶ್ರೀಲಂಕಾದವರಿಗೆ ಕಟ್ಸಿದ್ದೀವಿ. ಇನ್ನು ಬೇಸಿಗೆನಲ್ಲಾದರೆ ಪಾಲಿ ಟನಲ್ ಡ್ರೈಯರ್ ಬರ್ತದೆ. ಇಲ್ಲಿ ಸಿರ್ಸಿಯಿಂದ
ಅದನ್ನ ಕಟ್ಟೋರನ್ನ ಕಳಿಸಿ ಶ್ರೀಲಂಕಾದಲ್ಲಿ 2 ಹಸಿರು ಡೈರ್ ಹಾಕ್ಸಿದ್ವಿ. ಅಲ್ಲಿ ರೈತರು, ಇಲ್ಲಿ ಅಲ್ಲಿಯ ರೈತರು ನಮ್ಮ ಫ್ರೆಂಡು ಇಲ್ಲಿ ನೋಡಿದಾಗ ಸರ್ ನಮಗೂ ಬೇಕು ಅಂಥೇಳಿ ಅವರಿಗೆ ಕಾಳು ಮೆಣಸೋದು ಇದು ಒಣಸೋದಕ್ಕೆ ಏನೇನಕ್ಕೋ. ಹಾಗಾಗಿ ಇದು ಬೇಸಿಗೆಯಲ್ಲಿ ನೀವು ಯಾವುದು ಬೇಡ ಅಂತ ಇಟ್ಕೊಂಡ್ರು ಅಡಿಕೆಗೆ ಬೇಕಾಗ್ತದೆ, ಯಾಕೆ ಬೇಯಿಸೋ ಪ್ರೊಸೆಸನ್ನು ಇದರಲ್ಲಿ ಮಾಡೋದು. ಇನ್ನು ಯೂನಿವರ್ಸಲ್ ಡ್ರೈಯರು ನಿಮಗೆ ಬೇಸಿಗೆಯಲ್ಲಿ ಬೇಡ, ಏನಕ್ಕೆ ಅಂದರೆ ಬೇಸಿಗೆಯಲ್ಲಿ ಮಳೆ ಬಂದರೆ ಅಷ್ಟೇ ಬೇಕು, ಇಲ್ಲಾಂದರೆ ಇದಕ್ಕೆ ಕರೆಂಟ್ ಖರ್ಚಾಗ್ತದೆ, ಬಿಸಿಲಿಗೆ ಹಾಕಿದರೆ ಪುಕ್ಕಟೆ ಆಗ್ತದೆ. ಆದರೆ ಕ್ಲೀನಾಗಿ ಒಣಗ್ತದೆ. ಇದೇನಾಗ್ತದೆ, ಪಾಲಿಟನಲ್ ಡ್ರೈಯರ್ ಮಾಡಿದರೆ ಕ್ಲೀನಾಗಿ ಒಣಗ್ತದೆ, ಆದರೆ ಓಪನ್ನಲ್ಲಿ ಒಣಗಿಸಿದರೆ ಗುಣಮಟ್ಟ ಹಾಳಾಗ್ತದೆ. ಎಸ್ಪೆಷಲಿ ದುಬಾರಿ ಉತ್ಪನ್ನ, ಈ ಏಲಕ್ಕಿನ ಅಥವಾ ಜಾಯಿಕಾಯಿ, ನಾವು ನೋಡಿ ನಾವು ಕಂಡೋರಿ ಜಾಯಿಕಾಯಿ ಹಾಕ್ಸ್ತಾ ಇದ್ದೀವಿ. ಸೊ ಇದೆಲ್ಲದಕ್ಕೂ ಅನುಕೂಲ ಆಗುತ್ತೆ. ಇವ್ರನ್ನ ಶ್ರೀ ರಘು ಅಂತೇಳಿ ಯಂಗ್ ಇಂಜಿನಿಯರು, ಅವರಿಗೆ ನಾವು ಎನ್ಕರೇಜ್ ಮಾಡಬೇಕು. ಈ ಥರ ಟೆಕ್ನಾಲಜಿ ಬರಬೇಕು ಅಂದರೆ ಮಾಡಿದವರು ಸರ್ವೈವ್ ಆಗಬೇಕು. ಅದು ರೇಟು ಇದೆಲ್ಲ ನೀವು ನೋಡ್ಕೊಳ್ಳಿ, ರೀಸನೇಬಲ್ ಇದೆ ನಂಗೆ ಗೊತ್ತಿದಂತೆ. ನಮ್ಮ ಮಲ್ನಾಡು ಭಾಗದಲ್ಲಿ ಸುಮಾರು ಕಡೆ ಈಗಾಗಲೇ ಇದೆ, ಒಂದು 2-3 ವರ್ಷದಿಂದ ಅಲ್ಲಿ ಒಳ್ಳೆ ರಿಸಲ್ಟ್ ಇದೆ. ಮತ್ತು ಇನ್ನೊಂದು ವಿಶೇಷ ಇವರೇನೆಂದರೆ, ಇವ್ರದ್ದು ಹೊಸ ಇದಂತಂದರೆ ಏನು, ಹೊಸ ಮಾಡೆಲ್ ತಂದರು ಅಂತಾದರೆ ಅದನ್ನು ಅಪ್ಡೇಟ್ ಮಾಡಿಕೊಡ್ತಾರೆ ಇವರು, ಅಂದರೆ ಚಾರ್ಜ್ ಮಾಡ್ತಾರೆ. ಹಳೆಯದಕ್ಕೆ ಇವರು ಮತ್ತೆ ಅಪ್ಗ್ರೇಡ್ ಹೋಗಿ ಮಾಡಿಕೊಡ್ತಾರೆ. ಇದೆಲ್ಲ ಇವರದ್ದು ಅನುಕೂಲ ಚೆನ್ನಾಗಿದೆ. ಹಾಗೆ ಇವನ್ನ ಬಳಕೆ ಮಾಡಿ ನಮಗೂ ಒಂದು ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಸಪೋರ್ಟ್ ಆಗ್ತದೆ, ನಿಮಗೆ ಒಂದು ಒಳ್ಳೆ ಪ್ರಾಡಕ್ಟ್ ಆಗ್ತದೆ. ಅವ್ರಿಗೆ ಫೋನ್ ತೆಗೀಲಿಲ್ಲ ಅದು ಇದು ಅಂದರೆ ನಮ್ಗೆ ಹೇಳಿ, ನಾವಿದ್ದು ನಿಮಗೆ ವಾಪಸ್ ಫೋನ್ ಮಾಡಿಸೋಂಥ ವ್ಯವಸ್ಥೆ ಮಾಡ್ತೀವಿ. ಇದರಲ್ಲಿ ಒಂದು ಪಟ್ ಅಂತ ಹೇಳ್ಬಿಡ್ತೀನಿ. ಜಾಯಿಕಾಯಿ ಗಿಡ ಸೋಮವಾರ ದಿನ ಸಂಜೆ ಅಥವಾ ಮಂಗಳವಾರ